ನವರಾತ್ರಿಯ 4ನೇ ದಿನ ಕೂಷ್ಮಾಂಡಾ ದೇವಿಯ ಆರಾಧನೆ. ಇವತ್ತು ಪೂಜೆ ಲಗ್ನ ಲೇಟ್ ಆಗಿದ್ದರಿಂದ ಸ್ವಲ್ಪ ಡ್ರೈ ಫ್ರೂಟ್ಸ್ನ ತಿನ್ಕೊಂಡು ಮೊದಲು ಮನೆಯವರಿಗೆ ಅಡುಗೆನ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿಕೊಂಡೆ. ಯಾಕಂದರೆ ಇವತ್ತಿನ ಲಗ್ನ ಇದ್ದಿದ್ದು ಬೆಳಗ್ಗೆ 6:41ರಿಂದ 7:55ರವರೆಗೂ. ಹಾಗಾಗಿ ಸಾಂಬಾರನ್ನ ರೆಡಿ ಮಾಡಿ ಹಾಗೆ ನನಗೂ ಕೂಡ ಇಲ್ಲಿ ಸ್ವೀಟ್ ಪೊಟ್ಯಾಟೋನ ಬೇಯಿಸ್ಕೊತಿದ್ದೀನಿ. ಸ್ವೀಟ್ ಪೊಟ್ಯಾಟೋನ ನೀವು ಹಾಲು ಜೊತೆ ತಿಂದರೆ ಒಂದಿನ ಪೂರ್ತಿ ಆರಾಮಾಗಿರ್ಬೋದು. ಇನ್ನು ದೇವರಿಗೆ ಇವತ್ತು ಮಲ್ಲಿಗೆ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದೀನಿ. ದೇವರಿಗೆ ಇವತ್ತು ಮಲ್ಪುವ ಅನ್ನೋ ಸ್ವೀಟ್ ಪ್ಯಾನ್ ಕೇಕು ತುಂಬಾ ಇಷ್ಟ ಅಂತೆ. ಆದರೆ ಕೆಲವೊಂದು ಕಡೆ ಅದು ಸಿಗೋದಿಲ್ಲ. ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ನೀವು ಬರ್ಫಿ, ಪೇಡ ಅಥವಾ ಯಾವುದಾದ್ರೂ ಒಂದು ಸ್ವೀಟ್ನ ತುಪ್ಪದಲ್ಲಿ ಮಾಡಿರೋ ಅಂಥದ್ದನ್ನು ತಂದು ಇಡ್ಬೋದು. ಯಾಕಂದರೆ ಮಲ್ಪುವಾಗೆ ಬಳಸುವಂಥ ಕೆಲವೊಂದಿಷ್ಟು ಪದಾರ್ಥಗಳನ್ನ ಬರ್ಫಿ ಮತ್ತು ಪೇಡಗೂ ಕೂಡ ಬಳಸ್ತಾರಂತೆ. ಹಾಗಾಗಿ ನೀವು ಅದನ್ನು ಬಳಸ್ಬೋದು. ಇನ್ನು ದೇವರಿಗೆ ಇವತ್ತು ಹಳದಿ ಬಣ್ಣವನ್ನು ಅರ್ಪಿಸ್ಬೇಕು. ಹಾಗಾಗಿ ನೀವು ಹಳದಿ ಬಣ್ಣದ ಸೀರೆಯನ್ನು ಉಟ್ಕೊಂಡು ದೇವರಿಗೂ ಹಳದಿ ಬಣ್ಣದ ಬಟ್ಟೆಯನ್ನು ಅರ್ಪಿಸಿದರೆ ಒಳ್ಳೆಯದಾಗುತ್ತೆ. ಇನ್ನು ನಿಮಗೆ ಮಂತ್ರಗಳನ್ನು ಅಥವಾ ಅಷ್ಟೋತ್ತರನ್ನು ಹೇಳೋದಕ್ಕೆ ಟೈಮ್ ಇಲ್ಲ ಅನ್ನೋರಾದರೆ ಓಂ ದುರ್ಗಾ ಕೂಷ್ಮಾಂಡಾಯೇ ನಮಃ ಅನ್ನೋ ಒಂದು ಮಂತ್ರವನ್ನು 108 ಸಲ ಜಪಿಸಿದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ ಕೂಡ ಇದೆ. ಇನ್ನೂ ಯಾರೆಲ್ಲ ಪೂಜೆ ಮಾಡಿಲ್ಲ ಅನ್ನೋರು ಯಾರಾದರೂ ಇದ್ದರೆ ಇವತ್ತು ಮಧ್ಯಾಹ್ನ 11:55ರಿಂದ 12:20ವರೆಗೂ ಲಗ್ನ ತುಂಬಾ ಚೆನ್ನಾಗಿದೆ. ನೀವು ಆ ಲಗ್ನದಲ್ಲಿ ದೇವಿಯನ್ನು ಪೂಜೆ ಮಾಡ್ಬೋದು.